ಜಗತ್ತಿನ ಎಲ್ಲಾ ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದು ಸಾಮ್ಯತೆ ಇದೆ. ಅದು ಅವರ ಬೆಳಗಿನ ದಿನಚರಿ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಸೂರ್ಯೋದಯಕ್ಕೂ ಮುನ್ನ ಎದ್ದು ತನ್ನ ದಿನವನ್ನು ಯೋಜಿಸುತ್ತಾನೋ ಅವನನ್ನು ಸೋಲಿಸಲು ದೇವತೆಗಳಿಗೂ ಸಾಧ್ಯವಿಲ್ಲ. ನೀವು ಎದ್ದ ತಕ್ಷಣ ಮೊಬೈಲ್ ನೋಡುತ್ತೀರಾ ಅಥವಾ ಸೋಮಾರಿಯಾಗಿ ಮತ್ತೆ ಮಲಗುತ್ತೀರಾ? ಹಾಗಿದ್ರೆ ನೀವು ನಿಮ್ಮ ಯಶಸ್ಸನ್ನು ನೀವೇ ದೂರ ಮಾಡುತ್ತಿದ್ದೀರಿ. ಇಂದು ನಾವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಚಾಣಕ್ಯನ 5 ಪವಿತ್ರ ಬೆಳಗಿನ ಹವ್ಯಾಸಗಳನ್ನು ತಿಳಿಯೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗೃತಿ, ಅರ್ಲಿ ರೈಸಿಂಗ್. ಚಾಣಕ್ಯ ನೀತಿಯ ಪ್ರಕಾರ ಸೂರ್ಯೋದಯಕ್ಕಿಂತ ಕನಿಷ್ಠ 1.5 ಗಂಟೆ ಮುಂಚೆ ಎದ್ದೇಳುವುದು ಶ್ರೇಷ್ಠ. ಇದನ್ನು ಬ್ರಾಹ್ಮಿ ಮುಹೂರ್ತ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ವಾತಾವರಣದಲ್ಲಿ ಶುದ್ಧ ಆಕ್ಸಿಜನ್ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಎದ್ದರೆ ನಿಮ್ಮ ಮಿದುಳು ಚುರುಕಾಗುತ್ತದೆ ಮತ್ತು ಇಡೀ ದಿನ ಕೆಲಸ ಮಾಡಲು ನಿಮಗೆ ಹೆಚ್ಚಿನ ಎನರ್ಜಿ ಸಿಗುತ್ತದೆ. ತಡವಾಗಿ ಎದ್ದೇಳುವವನು ತನ್ನ ಅರ್ಧ ದಿನವನ್ನು ಮತ್ತು ಅರ್ಧ ಬುದ್ಧಿವಂತಿಕೆಯನ್ನು ಮಲಗಿಯೇ ಕಳೆದುಕೊಳ್ಳುತ್ತಾನೆ. ಕರದರ್ಶನ ಮತ್ತು ಆತ್ಮಾವಲೋಕನ, ಸೆಲ್ಫ್ ರಿಫ್ಲೆಕ್ಷನ್. ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡಿ ಕಾಗ್ರೆ ವಸತೆ ಲಕ್ಷ್ಮೀ ಎಂಬ ಶ್ಲೋಕವನ್ನು ಸ್ಮರಿಸುವುದು ಭಾರತೀಯ ಸಂಸ್ಕೃತಿ. ಚಾಣಕ್ಯರ ಪ್ರಕಾರ ನಿಮ್ಮ ಹಸ್ತಗಳಲ್ಲೇ ನಿಮ್ಮ ಕರ್ಮ ಮತ್ತು ಅದೃಷ್ಟ ಅಡಗಿದೆ. ಎದ್ದ ತಕ್ಷಣ ಕನ್ನಡಿ ಅಥವಾ ಫೋನ್ ನೋಡುವ ಬದಲು ನಿಮ್ಮ ಕೈಗಳನ್ನು ನೋಡಿ, ಇಂದು ನಾನು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ದಿನದ ಯೋಜನೆ, ಪ್ಲಾನಿಂಗ್ ದ ಡೇ. ಚಾಣಕ್ಯರು ಹೇಳುತ್ತಾರೆ, ಯೋಜನೆಯಿಲ್ಲದ ಕಾರ್ಯವು ಕೇವಲ ಹಗಲುಗನಸು. ಬೆಳಗ್ಗೆ ಶಾಂತವಾಗಿ ಕುಳಿತು ಇಂದು ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳ ಪಟ್ಟಿಯನ್ನು ಸಿದ್ಧಪಡಿಸಿ. ಯಾವ ಕೆಲಸಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂಬುದು ನಿಮಗೆ ತಿಳಿದಿರಲಿ. ಯೋಜನೆಯೊಂದಿಗೆ ದಿನವನ್ನು ಆರಂಭಿಸುವವನು ಸಂಜೆಯ ವೇಳೆಗೆ ವಿಜಯಶಾಲಿಯಾಗಿರುತ್ತಾನೆ. ಗೊಂದಲವಿಲ್ಲದ ಮನಸ್ಸೇ ಯಶಸ್ಸಿನ ಮೊದಲ ಮೆಟ್ಟಿಲು. ಶಾರೀರಿಕ ಮತ್ತು ಮಾನಸಿಕ ಶುದ್ಧಿ, ಯೋಗ ಆ್ಯಂಡ್ ಹೆಲ್ತ್. ಆರೋಗ್ಯವೇ ಭಾಗ್ಯ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡುವುದು ಮಿದುಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ. ಚಾಣಕ್ಯನ ಪ್ರಕಾರ ಸದೃಢ ದೇಹದಲ್ಲಿ ಮಾತ್ರ ಸದೃಢ ಮನಸ್ಸು ಇರಲು ಸಾಧ್ಯ. ನೀವು ನಿಮ್ಮ ದೇಹವನ್ನು ದಂಡಿಸದಿದ್ದರೆ ಕಾಲಕ್ರಮೇಣ ರೋಗಗಳು ನಿಮ್ಮನ್ನು ದಂಡಿಸುತ್ತವೆ. ಕೇವಲ 15 ನಿಮಿಷಗಳ ಧ್ಯಾನ ನಿಮ್ಮ ಏಕಾಗ್ರತೆಯನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಜ್ಞಾನಾರ್ಜನೆ, ಲರ್ನಿಂಗ್ ಸಮಥಿಂಗ್ ನ್ಯೂ. ಬೆಳಗ್ಗೆ ನಿಮ್ಮ ಮಿದುಳು ಖಾಲಿ ಕಾಗದದಂತಿರುತ್ತದೆ. ಅಂತಹ ಸಮಯದಲ್ಲಿ ಕನಿಷ್ಠ 10 ನಿಮಿಷಗಳ ಕಾಲ ಯಾವುದಾದರೂ ಒಳ್ಳೆಯ ಪುಸ್ತಕವನ್ನೋದಿ ಅಥವಾ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನು ಕೇಳಿ. ಬೆಳಗ್ಗೆ ನೀವು ಪಡೆಯುವ ಜ್ಞಾನ ಇಡೀ ದಿನ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಕೆಟ್ಟ ಸುದ್ದಿಗಳಂತೆ ಒಳ್ಳೆಯ ವಿಚಾರಗಳೊಂದಿಗೆ ದಿನವನ್ನು ಆರಂಭಿಸಿ. ಈ 5 ಹವ್ಯಾಸಗಳನ್ನು ಸತತ 21 ದಿನಗಳ ಕಾಲ ಪಾಲಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಕಾಣುತ್ತೀರಿ. ನೀವು ನಾಳೆಯಿಂದ ಎಷ್ಟು ಗಂಟೆಗೆ ಏಳುತ್ತೀರಿ? ಕಮೆಂಟ್ನಲ್ಲಿ ನಿಮ್ಮ ಸಮಯವನ್ನು ತಿಳಿಸಿ. ಉದಾಹರಣೆ 5 AM. ಈ ವಿಡಿಯೋ ನಿಮ್ಮಲ್ಲಿ ಹೊಸ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ ಮತ್ತು ಸೋಮಾರಿ ಗೆಳೆಯರಿಗೆ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಶುಭ ದಿನ.